ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಕಳೆದ 4 ದಿವಸದಿಂದ ಬೀಟಮ್ಮ ಆ್ಯಂಡ್ ಗ್ಯಾಂಗ್ ನೀಡುತ್ತಿರುವಂತಹ ಆತಂಕವನ್ನು ಜೊತೆಗೆ ಬೀಟಮ್ಮ ಗ್ಯಾಂಗನ್ನು ಕಾಡಿಗಟ್ಟುವ ಕಾರ್ಯಾಚರಣೆಗಾಗಿ ಈಗ ಅರ್ಜುನ ಆ್ಯಂಡ್ ಗ್ಯಾಂಗ್ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ದುಬಾರೆ ಮತ್ತು ನಾಗರಹೊಳೆಯ ಏನು ಶಿಬಿರದಿಂದ ಈಗ ಆಲ್ರೆಡಿ ಕುಮ್ಕಿಯ 8 ಆನೆಗಳು ಬಂದಿರುವಂಥದ್ದು. ಅದರಲ್ಲಿ ಅಭಿಮನ್ಯು ನೇತೃತ್ವದಲ್ಲಿ ಈ ಒಂದು ಬೀಟಮ್ಮ ಆ್ಯಂಡ್ ಗ್ಯಾಂಗ್ನನ್ನು ವಾಪಸ್ಸು ಬಂದ ದಾರಿಯಲ್ಲಿ ಕಾಡಿಗೆ ಒಂದು ಕಳಿಸುವಂತಹ ಕಾರ್ಯಾಚರಣೆ ಕೂಡ ನಡೆಯುವಂಥದ್ದು. ಪ್ರಮುಖವಾಗಿ ಏನು 4 ದಿವಸದಿಂದ ಬೀಟಮ್ಮ ಆ್ಯಂಡ್ ಗ್ಯಾಂಗ್ನ 30 ಸದಸ್ಯರು ಚಿಕ್ಕಮಗಳೂರು ತಾಲೂಕಿನ ಕೇರ್ಪೇಟೆ, ಕದ್ರಿಮಿದ್ರಿ ಜೊತೆಗೆ ಮುಕ್ತಿಹಳ್ಳಿ ಸೇರಿದಂತೆ 9 ಗ್ರಾಮಗಳಲ್ಲಿ ಸಂಚಾರವನ್ನು ಮಾಡ್ತಿತ್ತು. ಇದರಿಂದ ಸಾವಿರಾರು ಜನರಿಗೆ ಆತಂಕ ಕೂಡ ಮನೆ ಮಾಡಿತ್ತು. ಪ್ರಮುಖವಾಗಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಬಂದ ದಾರಿಯಲ್ಲಿ ಬೀಟಮ್ಮ ಆ್ಯಂಡ್ ಟೀಮ್ ಏನಿದೆ ಅದು ವಾಪಸ್ ಹೋಗಲಿಕ್ಕೆ ಸಾಕಷ್ಟು ಒಂದು ಆಟವನ್ನು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಒಂದು ಮಾಡ್ತಾ ಇತ್ತು. ಇದರಿಂದಾಗಿ ಕುಮ್ಕಿಯ 8 ಆನೆಗಳು ಈಗ ಚಿಕ್ಕಮಗಳೂರಿಗೆ ಬಂದಿರುವಂಥದ್ದು. ಈ ಅಭಿಮನ್ಯು ಸೇರಿದಂತೆ ಮಹೇಂದ್ರ, ಭೀಮಾ ಜೊತೆಗೆ ಸುಗ್ರೀವನ ಒಂದು ನೇತೃತ್ವದಲ್ಲಿ 8 ಕುಮ್ಕಿ ಆನೆಗಳು ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತವೆ. ಜೊತೆಗೆ ಏನು 30ಕ್ಕೂ ಅಧಿಕ ಕಾಡಾನೆಗಳು ಏನು ಬೀಟಮ್ಮ ಟೀಮ್ ಏನು ಚಿಕ್ಕಮಗಳೂರಿಗೆ ಬಂದಿತ್ತು, ಇದು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ನಾಶ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಕೂಡ ಮಾಡಿತ್ತು. ಜೊತೆಗೆ ಸಿಕ್ಕ ಗ್ರಾಮಗಳಲ್ಲಿ ಕೂಡ ಸಂಚಾರವನ್ನು ಮಾಡ್ತಿತ್ತು. ಇದರಿಂದಾಗಿ ಸಾರ್ವಜನಿಕ ವಲಯದಲ್ಲಿ ಭಾರಿ ಒಂದು ಆತಂಕಕ್ಕೆ ಕೂಡ ಕಾರಣವಾಗಿತ್ತು. ಈ ನಿಟ್ಟಿನಲ್ಲಿ ಈಗ ಕುಮ್ಕಿಯ 8 ಆನೆಗಳನ್ನು ಚಿಕ್ಕಮಗಳೂರಿನ ಅರಣ್ಯ ಇಲಾಖೆ ಒಂದು ಕರೆಸಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಯಾವ ರೀತಿ ಕಾರ್ಯಾಚರಣೆಯನ್ನು ಮಾಡಬೇಕು, ಸಂಜೆಯ ಬಳಿಕವಾಗಿ ಮಾಡಬೇಕಾ, ಜೊತೆಗೆ ಮಧ್ಯಾಹ್ನ ಕಾರ್ಯಾಚರಣೆ ಆರಂಭ ಮಾಡಬೇಕಾ ಅಂತ ಈಗ ಆಲ್ರೆಡಿ ಅಧಿಕಾರಿಗಳು ಸಭೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ನಿನ್ನೆ ಏನು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬೀಟಮ್ಮ ಆ್ಯಂಡ್ ಟೀಮನ್ನು ವಾಪಸ್ಸು ಕಳಿಸುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ಮಾಡಿದ್ರು. ಆದರೆ ಅದು ಸಂಪೂರ್ಣವಾಗಿ ಫೇಲ್ಯೂರ್ ಆಗಿರುವಂಥದ್ದು. ಈಗ ಅಭಿಮನ್ಯು ಬಂದಿರೋದ್ರಿಂದ ಅಭಿಮನ್ಯು ನೇತೃತ್ವದಲ್ಲಿ 30 ಕಾಡಾನೆಗಳ ತಂಡ ಏನಿದೆ ಅದನ್ನು ವಾಪಸ್ ಕಳಿಸುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ಕೆಲವೇ ಕ್ಷಣಗಳಲ್ಲಿ ಕೂಡ ಆರಂಭವಾಗುತ್ತೆ ಅಂತ ಅರಣ್ಯ ಇಲಾಖೆ ಒಂದು ಮಾಹಿತಿಯನ್ನು ಕೂಡ ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬೀಟಮ್ಮ ಆ್ಯಂಡ್ ಗ್ಯಾಂಗ್ ನೀಡ್ತಾ ಇರುವಂತಹ ಆತಂಕ ಜೊತೆಗೆ ಉಪಟಳಕ್ಕೆ ಒಂದು ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಅಭಿಮನ್ಯು ಆ್ಯಂಡ್ ತಂಡ ಈಗ ಚಿಕ್ಕಮಗಳೂರಿಗೆ ಎಂಟ್ರಿಯನ್ನು ಕೊಟ್ಟಿರುವಂಥದ್ದು. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬೀಟಮ್ಮ ಈ 30 ಸದಸ್ಯರ ತಂಡ ಏನಿದೆ ಅದನ್ನು ಕಾಡಿಗಟ್ಟುವ ನಿಟ್ಟಿನಲ್ಲಿ 3 ದಿವಸದಿಂದ ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು. ಆದರೆ ಆ ಕಾರ್ಯಾಚರಣೆ ಫೇಲ್ಯೂರ್ ಆಗಿತ್ತು. ಯಾಕಂದರೆ ಕಾಡಿನ ಸಮೀಪ ಹೋಗುವಂತಹ ಬೀಟಮ್ಮ ಆ್ಯಂಡ್ ಗ್ಯಾಂಗ್ ಏನಿದೆ ಅದು ವಾಪಸ್ಸು ಗ್ರಾಮಗಳತ್ತ ಒಂದು ಮತ್ತೆ ಸಂಚಾರವನ್ನು ಮಾಡ್ತಿತ್ತು. ಇದರಿಂದಾಗಿ ದುಬಾರೆ ಮತ್ತು ನಾಗರಹೊಳೆಯಿಂದ 8 ಕುಮ್ಕಿ ಆನೆಗಳನ್ನು ಈಗ ಕರೆಸಿರುವಂಥದ್ದು. ಪ್ರಮುಖವಾಗಿ ಅಭಿಮನ್ಯು ಜೊತೆಗೆ ಭೀಮಾ, ಮಹೇಂದ್ರ, ಸುಗ್ರೀವರ ನೇತೃತ್ವದಲ್ಲಿ ಈ ಬೀಟಮ್ಮ ಟೀಮ್ ಏನಿದೆ 30 ಆನೆಗಳ ತಂಡ ಏನಿದೆ ಇದನ್ನು ವಾಪಸ್ ಕಳಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯಾಚರಣೆಗಳು ಕೂಡ ಆರಂಭವಾಗುತ್ತೆ. ಪ್ರಮುಖವಾಗಿ ಏನು ಚಿಕ್ಕಮಗಳೂರಿನ ಹೊರವಲಯದ ಕದ್ರಿಮಿದ್ರಿ, ಮತ್ತಾವರ ಜೊತೆಗೆ ಕೇರ್ಪೇಟೆ ಸುತ್ತಮುತ್ತಲ 9 ಗ್ರಾಮಗಳಲ್ಲಿ ಈಗ ಆಲ್ರೆಡಿ ಜಿಲ್ಲಾಡಳಿತ ನಿಷೇಧಾಜ್ಞೆ ಕೂಡ ಜಾರಿಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಭಾಗದಲ್ಲೇ ಹೆಚ್ಚಾಗಿ ಈ ಬೀಟಮ್ಮ ಮತ್ತು ತಂಡ ಏನಿದೆ ಅದು ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಗಳನ್ನು ಕೂಡ ನಾಶವನ್ನು ಮಾಡಿರುವಂಥದ್ದು. ಜೊತೆಗೆ ಸಂಚಾರವನ್ನು ಆ ಪ್ರದೇಶಗಳಲ್ಲಿ ಮಾಡ್ತಿರೋದ್ರಿಂದಾಗಿ ಸಾರ್ವಜನಿಕರು ಕೂಡ ಸಾಕಷ್ಟು ಒಂದು ಆತಂಕಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಜೊತೆಗೆ ಸ್ಥಳೀಯರು ಪ್ರಮುಖವಾಗಿ ಈ ಬೀಟಮ್ಮ ಮತ್ತು ತಂಡ ಏನಿದೆ ಅದನ್ನು ಸಂಪೂರ್ಣವಾಗಿ ವಾಪಸ್ ಕಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅರಣ್ಯ ಇಲಾಖೆಗೆ ಒಂದು ಮನವಿಯನ್ನು ಕೂಡ ಮಾಡಿದರು. ಇದರಿಂದಾಗಿ ಈಗ ಆಲ್ರೆಡಿ ದುಬಾರೆ ಮತ್ತು ನಾಗರಹೊಳೆಯ 8 ಕುಮ್ಕಿ ಆನೆಗಳು ಅಭಿಮನ್ಯು ನೇತೃತ್ವದಲ್ಲಿ ಈಗ ಆಲ್ರೆಡಿ ಚಿಕ್ಕಮಗಳೂರಿಗೆ ಆಗಮಿಸಿರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಬೀಟಮ್ಮ ಆ್ಯಂಡ್ ಟೀಮ್ ಏನಿದೆ ಅದನ್ನು ವಾಪಸ್ಸು ಬಂದ ದಾರಿಯಲ್ಲಿ ಅಂದರೆ ಬಂದಂತಹ ದಾರಿಯಲ್ಲೇ ವಾಪಸ್ಸು ಕಾಡಿಗೆ ಕಳಿಸುವ ನಿಟ್ಟಿನಲ್ಲಿ ಕಾರ್ಯಾಚರಣೆ ಕೂಡ ನಡೆಯುತ್ತೆ. ಪ್ರಮುಖವಾಗಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಯಾವ ರೀತಿ ಕಾರ್ಯಾಚರಣೆಯನ್ನು ಮಾಡಬೇಕು, ಜೊತೆಗೆ ಗ್ರಾಮಗಳಿಗೆ ಅದು ಹೋಗದ ನಿಟ್ಟಿನಲ್ಲಿ ಯಾವ ರೀತಿಯ ಬಂದೋಬಸ್ತನ್ನು ಮಾಡಬೇಕು, ಜೊತೆಗೆ ಯಾರು ಸ್ಥಳೀಯರು ಓಡಾಡದ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸಭೆ ಕೂಡ ನಡೆಸ್ತಾ ಇರುವಂಥದ್ದು. ಸಭೆಯ ಬಳಿಕವಾಗಿ ಅಭಿಮನ್ಯುವಿನ ನೇತೃತ್ವದಲ್ಲಿ ಬೀಟಮ್ಮ ಆ್ಯಂಡ್ ಗ್ಯಾಂಗ್ ಅನ್ನು ವಾಪಸ್ಸು ಕಳಿಸುವ ಒಂದು ಕಾರ್ಯಾಚರಣೆ ಆರಂಭವಾಗುತ್ತೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.